ವೆಲ್ಕಮ್ ಟು ರೈಟ್ ಲರ್ನ್ ಇಂಗ್ಲೀಷ್ ಕ್ಲಾಸ್. ಇಂದು ನಾವು ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ ನಾವು ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ರಚನೆ ಮಾಡಬೇಕು, ಅದೇ ರೀತಿಯಲ್ಲಿ ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ಕನ್ನಡದಲ್ಲಿ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋದೇನು ಮಾಡೋಣ ತಿಳಿದುಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ, ಆ್ಯಮ್ ಈಸ್ ಆರ್ ಬಳಸಿಕೊಂಡು ಮೊದಲನೇದಾಗಿ ಪಾಸಿಟಿವ್ ಸೆಂಟೆನ್ಸಲ್ಲಿ ನಾವು ಯಾವ ರೀತಿಯಾಗಿ ಮಾತನಾಡ್ತೀವಿ ಅಂದರೆ ಐ ಎಮ್ ಅ ಟೀಚರ್, ನಾನೊಬ್ಬ ಶಿಕ್ಷಕ ಇದ್ದೇನೆ. ಐ ಎಮ್ ಅ ಟೀಚರ್, ನಾನೊಬ್ಬ ಶಿಕ್ಷಕ ಇದ್ದೇನೆ. ಯು ಆರ್ ಎ ಟೀಚರ್, ನೀನೊಬ್ಬ ಶಿಕ್ಷಕ ಇದೆಯಾ. ಅದೇ ರೀತಿಯಲ್ಲಿ ವಿ ಆರ್ ಬೆಸ್ಟ್ ಫ್ರೆಂಡ್, ನಾವು ಒಳ್ಳೆಯ ಅಥವಾ ಉತ್ತಮ ಗೆಳೆಯರು ಇದ್ದೇವೆ. ದೇ ಆರ್ ಬೆಸ್ಟ್ ಪೇರೆಂಟ್ಸ್, ಅವರು ಉತ್ತಮ ಪೋಷಕರು ಅಥವಾ ಒಳ್ಳೆಯ ಪೋಷಕರು ಇದ್ದಾರೆ. ಹಿ ಈಸ್ ಬೆಸ್ಟ್ ಲೀಡರ್, ಅವನು ಉತ್ತಮ ನಾಯಕ ಇದ್ದಾನೆ. ಹಿ ಈಸ್ ಬೆಸ್ಟ್ ಲೀಡರ್. ಸಿ ಈಸ್ ಅ ಸಿಂಗರ್, ಅವಳು ಒಬ್ಬಳು ಹಾಡುಗಾರತಿ ಇದ್ದಾಳೆ. ರಾಮ ಈಸ್ ಡ್ರೈವರ್, ರಾಮ ಚಾಲಕ ಇದ್ದಾನೆ. ರಾಕೇಶ್ ಈಸ್ ಬ್ಯಾಡ್ ಮ್ಯಾನ್, ಸಾರಿ ಇಲ್ಲಿ ಡಬಲ್ ಡಿ ಆಗಿದೆ, ಡಿ ಒಂದೇ ಆಗಬೇಕಿತ್ತು. ರಾಕೇಶ್ ಈಸ್ ಬ್ಯಾಡ್ ಮ್ಯಾನ್, ರಾಕೇಶ್ ಕೆಟ್ಟ ವ್ಯಕ್ತಿ ಇದ್ದಾನೆ. ರಾಮ ಈಸ್ ಕಿಂಗ್ ಆಫ್ ಇಂಡಿಯಾ, ಅಂದರೆ ರಾಮ ಇಂಡಿಯಾದ ರಾಜ ಇದ್ದಾನೆ, ಇಂಡಿಯಾದ ರಾಜ ರಾಮ ಇದ್ದಾನೆ. ಈ ರೀತಿಯಾಗಿ ಹೇಳುವಾಗ ರಾಮ ಈಸ್ ಕಿಂಗ್ ಆಫ್ ಇಂಡಿಯಾ. ಅಕ್ಷತಾ ಈಸ್ ಈ ಸಿಸ್ಟರ್, ಅಕ್ಷತಾ ಅವಳ ತಂಗಿ. ರೂಪಾ ಈಸ್ ಹರ್ ಫ್ರೆಂಡ್, ರೂಪಾ ಅವಳ ಫ್ರೆಂಡ್, ಅವಳ ಸ್ನೇಹಿತೆ. ರೂಪಾ ಈಸ್ ಕ್ಲೆವರ್ ಗರ್ಲ್, ರೂಪಾ ಜಾಣ ಹುಡುಗಿಯಾಗಿದ್ದಾಳೆ. ಈ ರೀತಿಯಾಗಿ ನಾವು ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ಮಾತನಾಡುತ್ತೇವೆ. ಅದೇ ರೀತಿಯಾಗಿ ನಾವು ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ನೆಗೆಟಿವ್ ಸೆಂಟೆನ್ಸನ್ನು ಯಾವ ರೀತಿಯಾಗಿ ಮಾತನಾಡ್ತೀವಿ ಅಂದರೆ ನೆಗೆಟಿವ್ ಸೆಂಟೆನ್ಸ್, ನಾವು ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ನೆಗೆಟಿವ್ ಸೆಂಟೆನ್ಸನ್ನು ಯಾವ ರೀತಿಯಾಗಿ ಮಾತನಾಡ್ತೀವಿ ಅಂದರೆ ಐ ಆಮ್ ನಾಟ್ ಡ್ರೈವರ್, ನಾನು ಚಾಲಕ ಅಲ್ಲ. ಅದೇ ರೀತಿ ಯು ಆರ್ ನಾಟ್ ಸೋಲ್ಜರ್, ನೀನು ಸೈನಿಕ ಅಲ್ಲ. ವಿ ಆರ್ ನಾಟ್ ಸ್ಟೂಡೆಂಟ್ಸ್, ನಾವು ವಿದ್ಯಾರ್ಥಿಗಳು ಅಲ್ಲ. ದೇ ಆರ್ ನಾಟ್ ಪೊಲಿಟಿಷಿಯನ್, ಅವರು ರಾಜಕಾರಣಿಗಳು ಅಲ್ಲ. ಹಿ ಈಸ್ ನಾಟ್ ಗುಡ್ ಪರ್ಸನ್, ಅವನ ಒಳ್ಳೆಯ ವ್ಯಕ್ತಿ ಅಲ್ಲ. ಸಿ ಈಸ್ ನಾಟ್ ಗುಡ್ ಗರ್ಲ್, ಅವಳು ಒಳ್ಳೆಯ ಹುಡುಗಿ ಅಲ್ಲ. ಇಟ್ ಈಸ್ ನಾಟ್ ಗುಡ್ ಥಿಂಗ್, ಅದು ಒಳ್ಳೆಯ ವಸ್ತು ಅಲ್ಲ. ಅಕ್ಷಯ್ ಈಸ್ ನಾಟ್ ಕಾಮನ್ ಮ್ಯಾನ್, ಅಕ್ಷಯ ಸಾಮಾನ್ಯ ವ್ಯಕ್ತಿ ಅಲ್ಲ. ಆಕಾಶ್ ಈಸ್ ನಾಟ್ ಕರೇಜ್, ಅಂದರೆ ಕರೇಜ್ ಬಾಯ್ ಆಗಬೇಕಾಗಿತ್ತು. ಆಕಾಶ್ ಈಸ್ ನಾಟ್ ಕರೇಜ್, ಆಕಾಶ ಧೈರ್ಯವಂತ ಹುಡುಗ ಅಲ್ಲ. ಮೈ ಫ್ರೆಂಡ್ಸ್ ಈಸ್ ನಾಟ್ ಪ್ಲೇಯರ್ಸ್, ನನ್ನ ಸ್ನೇಹಿತರು ಆಟಗಾರರು ಅಲ್ಲ. ಮೈ ಪೇರೆಂಟ್ಸ್ ಈಸ್ ನಾಟ್ ಆಫೀಸರ್ಸ್, ನನ್ನ ಪೋಷಕರು ಅಧಿಕಾರಿಗಳು ಅಲ್ಲ. ರವಿ ಈಸ್ ನಾಟ್ ಕ್ಲೆವರ್ ಬಾಯ್, ರವಿ ಜಾಣ ಹುಡುಗ ಅಲ್ಲ. ರಾಮು ಈಸ್ ನಾಟ್ ರನ್ನರ್, ರಾಮು ಓಟಗಾರ ಅಲ್ಲ. ರಾಕೇಶ್ ಈಸ್ ನಾಟ್ ವರ್ಕರ್, ರಾಕೇಶ್ ಕೆಲಸಗಾರ ಅಲ್ಲ. ಈ ರೀತಿಯಾಗಿ ನಾವು ಏನು ಮಾಡ್ತಾ ಇದ್ದೇವೆ, ನೆಗೆಟಿವ್ ಸೆಂಟೆನ್ಸಲ್ಲಿ ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ಮಾತನಾಡ್ತೀವಿ. ಅದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ಪಾಸಿಟಿವ್ ಕ್ವೆಶ್ಚನ್ಸ್ ಅಂದರೆ ಸಕಾರಾತ್ಮಕ ವಾಕ್ಯ, ಪ್ರಶ್ನೆಯನ್ನಾಗಿ ನಾವು ಮಾತನಾಡ್ತೀವಿ. ನಾವು ಪಾಸಿಟಿವ್ ಆಗಿ ಪ್ರಶ್ನೆಯನ್ನು ಕೇಳ್ತಾ ಇರ್ತೀವಿ ಕೆಲವೊಬ್ಬರಿಗೆ. ಎಮ್ ಐ ಪೂರ್ ಪರ್ಸನ್, ನಾನು ಬಡವ ವ್ಯಕ್ತಿನ. ಎಮ್ ಐ ಪೂರ್ ಪರ್ಸನ್, ಎಮ್ ಐ ಕಾಮನ್ ಮ್ಯಾನ್, ನಾನು ಸಾಮಾನ್ಯ ವ್ಯಕ್ತಿನ. ಆರ್ ಯು ಆಫೀಸರ್, ನೀನು ಅಧಿಕಾರಿನ. ಆರ್ ಯು ಲೀಡರ್, ನೀನು ನಾಯಕನ. ಈಸ್ ಈ ರಿಚ್, ಅವನು ಶ್ರೀಮಂತ ವ್ಯಕ್ತಿನ ಅಥವಾ ಅವನು ಶ್ರೀಮಂತನ. ಈಸ್ ಸಿ ರಿಚ್, ಅವಳು ಶ್ರೀಮಂತಳ. ಆರ್ ದೇ ಮೈ ಟೀಚರ್ಸ್, ಅಂದರೆ ಅವರು ನನ್ನ ಶಿಕ್ಷಕರ. ಈ ರೀತಿಯಲ್ಲಿ ನಾವು ಪಾಸಿಟಿವ್ ಆಗಿ ಪ್ರಶ್ನೆಯನ್ನು ಮಾಡ್ತಾ ಇರ್ತೀವಿ. ಆರ್ ದೇ ಮೈ ಟೀಚರ್ಸ್, ಅವರು ನನ್ನ ಶಿಕ್ಷಕರ. ಈಸ್ ರಾಮ ಕ್ಲೆವರ್ ಬಾಯ್, ಅಂದರೆ ರಾಮ ಜಾಣ ಹುಡುಗನ. ಈಸ್ ರಾಮ ಸಿಂಗರ್, ಈಸ್ ರಾಕೇಶ್ ಸಿಂಗರ್, ರಾಕೇಶ್ ಹಾಡುಗಾರನ. ಈಸ್ ಅರವಿಂದ್ ಕರೇಜ್ ಪರ್ಸನ್, ಅಂದರೆ ಅರವಿಂದ್ ಅನ್ನೋ ವ್ಯಕ್ತಿ ಧೈರ್ಯವಂತ ವ್ಯಕ್ತಿ ಇದ್ದಾನ ಅವನು. ಈಸ್ ರವಿ ಸೋಲ್ಜರ್, ರವಿ ಏನಪ್ಪ ಸೈನಿಕನ. ಈಸ್ ರಾಮು ಪೂರ್, ರಾಮು ಬಡವನ. ಈಸ್ ರಹೀಮ್ ದೇರ್, ಅಂದರೆ ರಹೀಮ್ ಅಲ್ಲಿ ಇದಾನ.
ಈಸ್ ರೋಷನ್ ಆ್ಯಕ್ಟರ್, ರೋಷನ್ ಆ್ಯಕ್ಟರ ಅಥವಾ ಆ್ಯಕ್ಟರ, ರೋಷನ್ ಆ್ಯಕ್ಟರ. ಈ ರೀತಿಯಲ್ಲಿ ನಾವು ಪಾಸಿಟಿವ್ ಕ್ವೆಶ್ಚನ್ ಆಗಿ ಅಂದರೆ ಪಾಸಿಟಿವ್ ಆಗಿ ಮಾತನಾಡುವಾಗ ನಾವು ಈ ರೀತಿಯಲ್ಲಿ ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ಮಾತನಾಡುತ್ತೇವೆ. ನೆಕ್ಸ್ಟ್ ನಾವು ನೋಡೋದಾದರೆ ನೆಗೆಟಿವ್ ಕ್ವೆಶ್ಚನ್ನಲ್ಲಿ ನಾವು ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಮಾತನಾಡ್ತೀವಿ. ಫಾರ್ ಎಕ್ಸಾಂಪಲ್, ಎಮ್ ಐ ನಾಟ್ ಆಫೀಸರ್, ನಾನು ಅಧಿಕಾರಿ ಅಲ್ವಾ. ಎಮ್ ಐ ನಾಟ್ ಲೀಡರ್, ನಾನು ನಾಯಕ ಅಲ್ವಾ. ಹಿಸ್ ಈ ನಾಟ್ ಫುರ್, ಅವನು ಬಡವ ಅಲ್ವಾ. ಹಿಸ್ ಈ ನಾಟ್ ಬ್ಯೂಟಿಫುಲ್, ಅವಳು ಸುಂದರವಾಗಿ ಇಲ್ವಾ. ಆರ್ ಯು ನಾಟ್ ಕ್ಲೆವರ್, ನೀನು ಜಾಣನಲ್ವಾ. ಆರ್ ವಿ ನಾಟ್ ಡ್ರೈವರ್ಸ್, ನಾವು ಚಾಲಕರು ಅಲ್ವಾ. ಹಿಸ್ ಈ ನಾಟ್ ರಾಕೇಶ್, ಅವನು ರಾಕೇಶ್ ಅಲ್ವಾ. ಈಸ್ ರಾಕೇಶ್ ನಾಟ್ ಡ್ರೈವರ್, ರಾಕೇಶ್ ಡ್ರೈವರ್ ಅಲ್ವಾ. ಈಸ್ ರವಿ ನಾಟ್ ಟೀಚರ್, ರವಿ ಶಿಕ್ಷಕ ಅಲ್ವಾ. ಈಸ್ ರಾಮು ನಾಟ್ ಕ್ಲೆವರ್, ರಾಮು ಜಾಣ ಹುಡುಗ ಅಲ್ವಾ. ಈಸ್ ರೇಖಾ ನಾಟ್ ಸ್ಟೂಡೆಂಟ್, ರೇಖಾ ವಿದ್ಯಾರ್ಥಿನಿ ಅಲ್ವಾ. ಈಸ್ ರಾಣಿ ನಾಟ್ ಬ್ಯೂಟಿಫುಲ್, ರಾಣಿ ಸುಂದರವಾಗಿ ಇಲ್ವಾ. ಆರ್ ಯು ನಾಟ್ ಲೀಡರ್, ನೀನು ನಾಯಕ ಅಲ್ವಾ. ಆರ್ ಯು ನಾಟ್ ವರ್ಕರ್, ಇಲ್ಲಿ ಯು ಅನ್ನೋದು ಮಿಸ್ ಆಗಿದೆ, ಸಾರಿ. ಆರ್ ಯು ನಾಟ್ ವರ್ಕರ್, ನೀನು ಕೆಲಸಗಾರನಲ್ವಾ. ಈ ರೀತಿಯಾಗಿ ನಾವು ನೆಗೆಟಿವ್ ಕ್ವೆಶ್ಚನ್ಸನ್ನು ನಾವು ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ಮಾತನಾಡಬಹುದು. ಅದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ನೋಡೋದಾದರೆ WH ಕ್ವೆಶ್ಚನ್ಸ್, ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಮಾತನಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ವಾಟ್ ಎಮ್ ಐ ಯು ನೋ ಅಂದರೆ ನಾನು ಏನು ಅಂತ ನಿನಗೆ ಗೊತ್ತಾ. ನಾನು ಏನಿದ್ದೆ ಅಂತ ನಿನಗೆ ಗೊತ್ತಾ. ವಾಟ್ ಎಮ್ ಐ ದೇರ್ ಯು ನೋ, ನಾನು ಅಲ್ಲಿದ್ದೆ ನಿನಗೆ ಗೊತ್ತಾ. ವಿಚ್ ಆರ್ ಯು ವರ್ಕರ್, ನೀನು ಯಾವ ಕೆಲಸಗಾರ ಇದೆಯಾ. ಹೂ ಆರ್ ಯು, ನೀನು ಯಾರು. ವೇರ್ ಆರ್ ಯು, ನೀನು ಎಲ್ಲಿದೆಯಾ. ವಾಟ್ ಈಸ್ ದಿಸ್, ಏನು ಇದು. ವಾಟ್ ಆರ್ ದೇ, ಅವರು ಏನಿದ್ದಾರೆ. ಹೌ ಈಸ್ ಹಿ, ಅವನು ಹೇಗಿದ್ದಾನೆ. ಹೌ ಈಸ್ ಸಿ, ಅವಳು ಹೇಗಿದ್ದಾಳೆ. ಹೌ ಫಾರ್ ಈಸ್ ದ್ಯಾಟ್, ಅದು ಎಷ್ಟು ದೂರ ಇದೆ. ಹೌ ಫಾರ್ ಈಸ್ ಸಿ ಹೋಮ್, ಅವಳ ಮನೆ ಎಷ್ಟು ದೂರ ಇದೆ. ಹೌ ಆರ್ ಯು, ಹೇಗಿದ್ದೀಯಾ. ಹೌ ಈಸ್ ಸಿ, ಅವಳು ಹೇಗಿದ್ದಾಳೆ. ಹೌ ಆರ್ ದೇ, ಅವರು ಹೇಗಿದ್ದಾರೆ. ಈ ರೀತಿಯಲ್ಲಿ ನಾವು ಆ್ಯಮ್ ಈಸ್ ಆರ್ಗಳನ್ನು ಬಳಸಿಕೊಂಡು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಪಾಸಿಟಿವ್ ಕ್ವೆಶ್ಚನ್ಸ್, ನೆಗೆಟಿವ್ ಕ್ವೆಶ್ಚನ್ಸ್, WH ಕ್ವೆಶ್ಚನ್ಸ್ಗಳನ್ನು ನಾವು ಈ ರೀತಿಯಾಗಿ ಮಾತನಾಡುತ್ತೇವೆ. ಅದೇ ರೀತಿಯಾಗಿ ಈ ಒಂದು ನಮ್ಮ ಕ್ಲಾಸ್ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಅದೇ ರೀತಿಯಲ್ಲಿ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ, ಅದನ್ನು ಕೂಡ ಜಾಯಿನ್ ಆಗೋದಕ್ಕೆ ಸಾಧ್ಯ ಆಗಿರಬೇಕು. ಯಾಕಂದರೆ ನಾವು ಅಲ್ಲಿ ಡೈಲಿ ಗ್ರಾಮರ್ ಆ್ಯಂಡ್ ಸ್ಪೀಕಿಂಗ್ ಸೆಂಟೆನ್ಸ್ಗಳನ್ನು, ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಆದ ಕಾರಣ ಆಸಕ್ತಿಕರ ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಲಿಂಕ್ ಜಾಯಿನ್ ಆಗೋದಕ್ಕೆ ಸಾಧ್ಯ ಆಗಿರಬೇಕು. ನಮ್ಮ ಡಿಸ್ಕ್ರಿಪ್ಷನ್ ಚಾನಲ್ನಲ್ಲಿ ಇದೆ, ಜಾಯಿನ್ ಆಗೋದಕ್ಕೆ ಸಾಧ್ಯ ಆಗಿರಬೇಕು. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಕಮೆಂಟನ್ನು ಮಾಡೋದಕ್ಕೂ ಸಾಧ್ಯ ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್.